ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ನೋಡಿ, ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಈಗಾಗಲೇ ಕೌಂಟ್ ಡೌನ್ ಸ್ಟಾರ್ಟ್ ಆಗೋಗಿದೆ. ಎಲ್ಲರದ್ದು ಒಂದೇ ಪ್ರಶ್ನೆ, ಕ್ಯಾಂಡಿಡೇಟ್ ಯಾರಾಗ್ತಾರೆ, ನಮ್ಮ ಕ್ಷೇತ್ರ ಕ್ಯಾಂಡಿಡೇಟ್ ಯಾರಾಗ್ತಾರೆ? ಬಹಳ ಚರ್ಚೆ ನಡೀತಾ ಇದೆ. ಬಹಳಷ್ಟು ಜನ ಈಗಾಗಲೇ ಲಿಸ್ಟನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಬಟ್ ಈ ವಿಡಿಯೋದಲ್ಲಿ ಏನು ಲಿಸ್ಟ್ ಕೊಟ್ಟಿದ್ದೀನಿ, ಯಾವ್ಯಾವ ಕ್ಷೇತ್ರಕ್ಕೆ ಯಾರ್ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಅಂತ ಹೇಳ್ತಾ ಇದ್ದೀನಿ. ನೀವು ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ. ಕಾಂಗ್ರೆಸ್ನ ಲಿಸ್ಟ್ನ ಇಲ್ಲಿ ಕೊಟ್ಟಿರೋದು. ಕಾಂಗ್ರೆಸ್ ಯಾವತ್ತು ಅಧಿಕೃತ ಪಟ್ಟಿಯನ್ನು ಬಿಡುಗಡೆ ಮಾಡುತ್ತೆ, ನೀವು ಕ್ರಾಸ್ ಚೆಕ್ ಮಾಡಿ ನೋಡಿ. ನಾನು ಕೊಟ್ಟಿರೋದು, ನಾನು ಹೇಳ್ತೀನಿ, ನಾನು 100% ಅಂತ ಹೇಳಲ್ಲ, ಬಟ್ 99.99% ಆ್ಯಕ್ಯುರೇಸಿ ಇರುತ್ತೆ. ಅದು ನಾನು ನಿಮಗೆ ಗ್ಯಾರಂಟಿ ಹೇಳ್ತೀನಿ. ನೀವೀಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಒಂದು ವೇಳೆ ಅವತ್ತು ಲಿಸ್ಟ್ ರಿಲೀಸ್ ಆದಾಗ, ಕಾಂಗ್ರೆಸ್ ಅಧಿಕೃತ ಪಟ್ಟಿ ರಿಲೀಸ್ ಆದಾಗ ನಂದೇನಾದರೂ ಹೇಳಿರೋದು ಇಲ್ಲಪ್ಪ ಅಜಗಜಾಂತರ ವ್ಯತ್ಯಾಸ ಇದೆ ಅಂತ ಆದರೆ ಅನ್ಸಬ್ಸ್ಕ್ರೈಬ್ ಮಾಡಿ. ಅಷ್ಟರ ಮಟ್ಟಿಗೆ ನಾನು ಓಪನ್ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ. ನಾನಿಲ್ಲಿ ಕೊಡ್ತಿರುವಂಥ ಲಿಸ್ಟ್ ಏನಿದೆ, ಯಾರ್ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಅಂತ ಹೇಳ್ತಾ ಇದ್ದೀನಿ, ಇದು ಪಕ್ಕಾ ಲಿಸ್ಟ್. ನಾವು ಮೊದಲನೇದಾಗಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ಇತಿಹಾಸದುದ್ದಕ್ಕೂ ಕೂಡ ಕರ್ನಾಟಕ ಅಂದ ಕೂಡಲೇ ಉಡುಪಿ ಚಿಕ್ಕಮಗಳೂರು ಐತಿಹಾಸಿಕವಾದ ಕ್ಷೇತ್ರ. ಯಾಕಂದರೆ ಇಂದಿರಾ ಗಾಂಧಿ ಅವರಿಗೆ ರಾಜಕೀಯ ಪುನರ್ಜನ್ಮ ಕೊಟ್ಟಂಥ ಕ್ಷೇತ್ರ. ಇಲ್ಲಿ ಯಾರಾಗ್ತಾರೆ ಕಾಂಗ್ರೆಸ್ ಕ್ಯಾಂಡಿಡೇಟ್? ನೋಡಿ, ಜಯಪ್ರಕಾಶ್ ಹೆಗ್ಡೆ. ನಿಮ್ಗೆ ಆಶ್ಚರ್ಯ ಆಗ್ಬೋದಾರೆ, ಜಯಪ್ರಕಾಶ್ ಹೆಗ್ಡೆ ಅವರು ಇನ್ನೂ ಕಾಂಗ್ರೆಸ್ಸಿಗೆ ಸೇರೇ ಇಲ್ವಲ್ಲ. ಅವ್ರು ಇನ್ನೂ ಕೂಡ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದಾರಲ್ಲ. ಮೊನ್ನೆ ಅವಧಿ ಮುಗೀತು. ಸ್ವತಃ ಸಿದ್ದರಾಮಯ್ಯನವರೇ 1 ತಿಂಗಳ ಅವಧಿಗೆ ಆ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿರುವಂಥ ಜಯಪ್ರಕಾಶ್ ಹೆಗ್ಡೆ ಅವರು ಹಾಗೂ ಅವರ ಸದಸ್ಯರ ಅವಧಿಯನ್ನು ಈಗ ಮುಂದುವರಿಸ್ಕೊಟ್ಟಿದ್ದಾರೆ. ಯಾಕಂದರೆ ಆ ರಿಸರ್ವೇಷನ್ ಲಿಸ್ಟನ್ನು ರಿಲೀಸ್ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಅಲ್ಲೇ ಒಂದು ಹಿಂಟ್ ಕೊಟ್ಟರವರು. ಜಯಪ್ರಕಾಶ್ ಹೆಗ್ಡೆ ಅವರು ಕಾಂಗ್ರೆಸ್ಸಿಗೆ ಸೇರ್ತಾರೆ ಹಾಗೂ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಅವರು ಕ್ಯಾಂಡಿಡೇಟ್ ಆಗ್ತಾರೆ. ಬರೆದಿಟ್ಗಳಿದ್ದನ್ನು. ಇದೇನು ಹೊಸ್ತಲ್ಲ. 2011ರಲ್ಲೇ ಜಯಪ್ರಕಾಶ್ ಹೆಗ್ಡೆ ಅವರು ಇದೇ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆದ್ದಿದ್ರು. ಅವರಿಗೆ ಅವ್ರದ್ದೇ ಆದ ಅಲ್ಲಿ ವೋಟ್ ಶೇರ್ ಇದೆ. ಅದೇ ಕಾರಣಕ್ಕಾಗಿ ಮತ್ತು ಅವರ ವರ್ಚಸ್ವಿ ನಾಯಕ ಅನ್ನುವ ಕಾರಣಕ್ಕಾಗಿ, ಅವರೇ ಪ್ರಬಲವಾದ ಅಭ್ಯರ್ಥಿ ಆಗಬಹುದು ಅನ್ನುವ ಕಾರಣಕ್ಕಾಗಿ ಅವ್ರ ಹೆಸರನ್ನ ಫೈನಲ್ ಮಾಡಿ ಹೈಕಮಾಂಡ್ಗೆ ಈಗಾಗಲೇ ಕಳುಹಿಸಿ ಕೊಡಲಾಗಿದೆ. ನಂಬರ್ 1. ಇನ್ನು ನಂಬರ್ 2, ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ. ನೋಡಿ, ಇದು ತುಂಬ ಇಂಟ್ರೆಸ್ಟಿಂಗ್ ಆದಂಥ ಒಂದು ಕ್ಷೇತ್ರ. ಯಾಕಂದರೆ ಒಂದು ಕಡೆ ಹಿಂದುತ್ವ, ಮತ್ತೊಂದು ಕಡೆ ಜಾತಿ ಸಮೀಕರಣ, ಎರಡೂ ಕೂಡ ಲೆಕ್ಕಾಚಾರಕ್ಕೆ ಬರುವಂತಹ ಕ್ಷೇತ್ರ. ಆದರೆ ಇಲ್ಲಿ ಕಾಂಗ್ರೆಸ್ ಬಹಳ ಆಶ್ಚರ್ಯಕರ ರೀತಿಯಲ್ಲಿ ಅಂಜಲಿ ನಿಂಬಾಳ್ಕರ್ ಅವರ ಹೆಸರನ್ನು ಫೈನಲ್ ಮಾಡಿದೆ. ಅಂಜಲಿ ನಿಂಬಾಳ್ಕರ್ ಖಾನಾಪುರ ಬೆಳಗಾವಿ ಜಿಲ್ಲೆಯಲ್ಲಿದೆಯಲ್ಲ ಅಂತ ನೀವು ಹೇಳ್ಬೋದು. ಆದರೆ ಖಾನಾಪುರ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಇದು ಹೇಗಂದರೆ, ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಉಡುಪಿ ಜಿಲ್ಲೆಯಲ್ಲಿರೋ ಬೈಂದೂರು ಸೇರ್ಕೊಳ್ಳಲ್ವಾ, ಆ ರೀತಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿರುವಂಥ ಖಾನಾಪುರ ಸೇರ್ಕೊಂಡಿದೆ. ಖಾನಾಪುರದಲ್ಲಿ ಈ ಬಾರಿ ಸ್ಪರ್ಧಿಸಿ ಸೋಲನ್ನು ಉಂಡಿರುವಂಥ ಅಂಜಲಿ ನಿಂಬಾಳ್ಕರ್ ಅವ್ರನ್ನ ಈಗ ಲೋಕಸಭಾ ಅಭ್ಯರ್ಥಿ ಮಾಡಲಿಕ್ಕೆ ಕಾಂಗ್ರೆಸ್ ಡಿಸೈಡ್ ಮಾಡಿದೆ. ಒಂದು ಬಹಳ ಮುಖ್ಯವಾದ ಕಾರಣ, ಮರಾಠ ಕಾರ್ಡನ್ನು ಪ್ಲೇ ಮಾಡ್ತಾ ಇದ್ದಾರೆ ಅಲ್ಲಿ. ಯಾಕಂದರೆ ಅಲ್ಲಿ ಅನಂತಕುಮಾರ್ ಹೆಗ್ಡೆ ಅವರು ಹಿಂದುತ್ವದ ಫೇಸ್, ಅವರು ಹಿಂದುತ್ವದ ಫೈರ್ ಬ್ರ್ಯಾಂಡ್. ಅವರ ಎದುರುಗಡೆ ಮರಾಠ ಕಾರ್ಡನ್ನು ಪ್ಲೇ ಮಾಡೋದು, ಜೊತೆಗೆ ಮಹಿಳಾ ಅಭ್ಯರ್ಥಿ ಅನ್ನೋದನ್ನು ಇಟ್ಕೊಂಡು ಹೋಗೋದು, ಈ ಒಂದು ಪ್ಲಾನ್ನ ಮಾಡ್ಕೊಂಡಿರೋ ಹಾಗಿದೆ. ಅದಕ್ಕೋಸ್ಕರ ಅಂಜಲಿ ನಿಂಬಾಳ್ಕರ್ ಅವರ ಹೆಸರನ್ನು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಂತಿಮಗೊಳಿಸಿದೆ ಹಾಗೂ ಹೈಕಮಾಂಡ್ ಮುಂದೆ ಈಗಾಗಲೇ ಇವರ ಹೆಸರು ಕೂಡ ಹೋಗಿದೆ ಅನ್ನುವಂಥದ್ದು. ಹಾಗೆ ಮತ್ತೂ ಒಂದು ನನಗೆ ಆಶ್ಚರ್ಯ ಆಗಿದ್ದು ಕಾಂಗ್ರೆಸ್ ಲಿಸ್ಟನ್ನು ನೋಡಿದಾಗ, ಅದೇ ಬೆಳಗಾವಿಗೆ ಬರ್ತೀನಿ ನಾ ಅಗೇನ್. ಆದರೆ ಬೆಳಗಾವಿಯಲ್ಲೇ ಇನ್ನೊಂದು ಲೋಕಸಭಾ ಕ್ಷೇತ್ರ ಇದೆ, ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಯಾರು ಹೆಸರು ಕಳಿಸಿದ್ದಾರೆ ಗೊತ್ತಾ? ರಮೇಶ್ ಕತ್ತಿ ಹೆಸರನ್ನ ಕಳಿಸಿದ್ದಾರೆ. ರಮೇಶ್ ಕತ್ತಿ ಈಗಲೂ BJPಯಲ್ಲಿದ್ದಾರೆ. ಮೊನ್ನೆ ಅವರು ಹೋಗಿ ಲಕ್ಷ್ಮಣ ಸವದಿ ಅವ್ರನ್ನ ಕಾಂಗ್ರೆಸ್ಸಿಂದ BJP ಕರ್ಕೊಂಬರಕ್ಕೆ ಓಡಾಡ್ತಿದ್ದಾರೆ. ಅವ್ರ ಹೆಸರನ್ನ ಕಾಂಗ್ರೆಸ್ ತನ್ನ ಲಿಸ್ಟಲ್ಲಿ ಸೇರಿಸಿ ಕಳಿಸಿದೆ. ಇದೊಂದು ಇದೆಯಲ್ಲ, ಇದು ಏನು ಬೇಕಾದರೂ ಆಗ್ಬೋದು. ಬಟ್ ಕಾಂಗ್ರೆಸ್ ರಮೇಶ್ ಕತ್ತಿ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ತೀರ್ಮಾನ ಮಾಡ್ಕೊಂಡು ನಿಂತಿದೆ. ಯಾಕಂದ್ರೆ ಅಲ್ಲಿ ಅವರಿಗೆ ಪ್ರಬಲವಾದ ಅಭ್ಯರ್ಥಿ ಇಲ್ಲ. ಹಿಂದೆ ಎಲ್ಲ ಹುಕ್ಕೇರಿ ನಿಲ್ತಾ ಇದ್ರು, ಅವ್ರೇನೀಗ ಇಂಟ್ರೆಸ್ಟೆಡ್ ಇಲ್ಲ ಅಂತ ಹೇಳಿ ಓಪನ್ ಆಗಿ ಹೇಳ್ತಾ ಇದ್ದಾರೆ, ಅವ್ರಿಗೇನು ಬೇಕಾಗಿಲ್ಲ ಅಂತ. ಒಂದು ವೇಳೆ BJP ಏನಾದರೂ ಲಕ್ಷ್ಮಣ ಸವದಿ ಅವರಿಗೋ ಮತ್ತೊಬ್ಬರಿಗೋ ಅಥವಾ ಈಗಿರುವಂಥ ಹಾಲಿ ಸಂಸದರು ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಟಿಕೆಟನ್ನು ಕೊಡ್ಬೋದು. ಆ ಸಂದರ್ಭದಲ್ಲಿ ರಮೇಶ್ ಕತ್ತಿ ಅವರಿಗೆ ಅಲ್ಲಿ ಸಿಗೋದಿಲ್ಲ. ರಮೇಶ್ ಕತ್ತಿ ಅವರು ಶತಾಯಗತಾಯ ಈ ಬಾರಿ ಚುನಾವಣೆ ಸ್ಪರ್ಧೆ ಮಾಡಲೇಬೇಕು ಅಂತ ಇದ್ದಾರೆ. ಹೀಗಾಗಿ ಅವರ ಜೊತೆ ಒಂದು ಸುತ್ತಿನ ಮಾತುಕತೆ ನಡೆದಿದೆ. ರಮೇಶ್ ಕತ್ತಿ ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಅದೇ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ರಮೇಶ್ ಕತ್ತಿ ಅವರ ಹೆಸರನ್ನ ಫೈನಲ್ ಮಾಡಿದೆ. ನಾನು ಇದೇ ಹೆಸರುಗಳನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವೆಲ್ಲವೂ ಕೂಡ ಆಶ್ಚರ್ಯಕರ ರೀತಿಯಲ್ಲಿ ಎಂಟರ್ ಆಗಿರುವಂಥ ಹೆಸರುಗಳು, ಯಾರು ಕೂಡ ಊಹೆ ಮಾಡಿರಲಿಲ್ಲ ಅಂಥ ಹೆಸರುಗಳೀಗ ಬಂದಿರೋದ್ರಿಂದ ರಮೇಶ್ ಕತ್ತಿ, ಅಂಜಲಿ ನಿಂಬಾಳ್ಕರ್ ಇವರ ಹೆಸರುಗಳನ್ನ ನಾನು ಮೊದಲನೇದಾಗಿ ನಿಮಗೆ ಇಲ್ಲಿ ಕೊಡ್ತಾ ಇದ್ದೀನಿ. ಇನ್ನು ಕೋಲಾರ ಲೋಕಸಭಾ ಕ್ಷೇತ್ರ, ಅಲ್ಲಿ ಯಾರು ಕ್ಯಾಂಡಿಡೇಟ್ ಆಗ್ಬೋದು? ದಾಖಲೆ ಬರೆದಿದ್ರು KH ಮುನಿಯಪ್ಪನವರು, ಆದರೆ ಕಳೆದ ಬಾರಿ ಸೋತರು.
ನರೇಂದ್ರ ಮೋದಿ ಅವರ ಅಲೆಗೆ ಸಿಲುಕಿ ಮೊಟ್ಟ ಮೊದಲ ಬಾರಿಗೆ ಸೋತರು. ಈಗ ಮತ್ತೆ ಅವ್ರನ್ನೇ ಕ್ಯಾಂಡಿಡೇಟ್ ಮಾಡಬೇಕು, ಅವರೇ ಪ್ರಬಲ ಅಭ್ಯರ್ಥಿ ಅನ್ನುವ ತೀರ್ಮಾನಕ್ಕೆ ಕಾಂಗ್ರೆಸ್ ಬಂದಿದೆ. ನೋಡಿ, ಕಾಂಗ್ರೆಸ್ ಒಂದು ಸ್ಟ್ರಾಟಜಿನ ಮಾಡ್ತಾ ಇದೆ ಈ ಬಾರಿ. ಬಿಜೆಪಿ ಹಾಗೆ ನರೇಂದ್ರ ಮೋದಿ ಅವರ ಹೆಸರಿನಲ್ಲಿ ಚುನಾವಣೆ ಮಾಡುತ್ತೋ, ಕಾಂಗ್ರೆಸ್ಸಿಗೆ ಆ ರೀತಿಯ ಫೇಸ್ ಇಲ್ಲ ನ್ಯಾಷನಲ್ ಲೆವೆಲಲ್ಲಿ. ರಾಹುಲ್ ಗಾಂಧಿ ಅವರ ಫೇಸನ್ನು ಇಟ್ಕೊಂಡು ಹೋದರೆ ಗೆಲ್ಲಲ್ಲ, ಅದು ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ಅಭ್ಯರ್ಥಿಗಳನ್ನ ಆಧರಿಸಿಯೇ ಚುನಾವಣೆ ಮಾಡಬೇಕು, ಪ್ರಬಲ ಅಭ್ಯರ್ಥಿಯೇ ನಮ್ಮ ಬಲ ಅನ್ನುವ ತೀರ್ಮಾನಕ್ಕೆ ಬಂದಿದೆ. ಹೀಗಾಗಿ ಯಾರು ಸಮರ್ಥ ಅಭ್ಯರ್ಥಿ, ಯಾರು ಪ್ರಬಲ ಅಭ್ಯರ್ಥಿ, ಅದನ್ನು ಹುಡುಕಿ ಮಿನಿಸ್ಟರ್ಗಳನ್ನೇ ಇಳಿಸ್ತಾ ಇದೆ. ನಾ ಇನ್ನೂ 3-4 ಹೆಸರು ಹೇಳ್ತೀನಿ, ನೆಕ್ಸ್ಟ್ ಮಿನಿಸ್ಟರ್ಗಳದ್ದು ಬರೆದಿಟ್ಕೊಳ್ಳಿ. ಈಗ KH ಮುನಿಯಪ್ಪನವರು ಈಗ ಆಹಾರ ಸಚಿವರಾಗಿದ್ದಾರೆ, ಅವ್ರನ್ನೇ ಕೋಲಾರದಿಂದ ಕಣಕ್ಕಿಳಿಸಬೇಕು ಅನ್ನುವ ತೀರ್ಮಾನಕ್ಕೆ ಈಗ ಕಾಂಗ್ರೆಸ್ ಬಂದಿದೆ. ಆದರೆ ಮುನಿಯಪ್ಪನವ್ರಿಗೆ ಈಗ ಮಿನಿಸ್ಟರ್ ಆಗಿದ್ದಾರೆ ಆರಾಮಾಗಿ, ಸೆಂಟ್ರಲ್ಲೇನು ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಂಥ ಸಾಧ್ಯತೆ ಇಲ್ಲ. ಯಾಕೆ ಸುಮ್ಮನೆ ನಾ ಅಲ್ಲಿಗೆ ಹೋಗ್ಬೇಕು ಅನ್ನೋಂಗಿದೆ ಅವರಿಗೆ. ಅವರು ಕೇಳ್ತಾ ಇರೋದು, ನನ್ನ ಮಗ ನರಸಿಂಹರಾಜುಗೆ ಟಿಕೆಟ್ ಕೊಡಿ ಅಂತ ಕೇಳ್ತಿದ್ದಾರೆ. ಇಲ್ಲಪ್ಪ ಮಗನಿಗೆ ಕೊಡಲ್ಲ ಅಂದರೆ ಅಳಿಯ ಇದ್ದಾನೆ ಚಿಕ್ಕಪೆದ್ದಣ್ಣ, ಅವನಿಗೆ ಕೊಡಿ ಟಿಕೆಟು ಅಂತ ಕೇಳ್ತಿದ್ದಾರೆ. ನಾನು ಗೆಲ್ಸ್ಕೊಂಬರ್ತೀನಿ ಅಂತ ಹೈಕಮಾಂಡ್ ಮುಂದೆ ಈಗಾಗಲೇ ಅವರು ಪ್ರಪೋಸಲ್ ಇಟ್ಟಿದ್ದಾರೆ. ಬಟ್ ಹೈಕಮಾಂಡ್ ಅದು ಯಾವುದನ್ನು ಕೇಳಕ್ಕೆ ರೆಡಿ ಇಲ್ಲ, ನೀವೇ ಕ್ಯಾಂಡಿಡೇಟ್ ಆಗಬೇಕು ಅನ್ನೋದನ್ನು ಕಡ್ಡಿ ತುಂಡು ಮಾಡಿದ ಹಾಗೆ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದೆ ಅನ್ನೋದು. ಇನ್ನು ತುಮಕೂರಿಗೆ ಬರ್ತೀನಿ ನಾನು. ತುಮಕೂರು ಕೂಡ ಕಾಂಗ್ರೆಸ್ ಪಾಲಿಗೆ ಬಹಳ 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 ಕ್ರೂಷಿಯಲ್ ಕಾನ್ಸ್ಟಿಟ್ಯೂನ್ಸಿ. ಕಳೆದ ಬಾರಿ ದೇವೇಗೌಡರು ನಿಂತರೂ ಕೂಡ ಸೋತಿದ್ರಲ್ಲಿ. JDS ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿಯಾಗಿ ದೇವೇಗೌಡರು ಕಣಕ್ಕಿಳಿದಿದ್ರು. ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಂಥ ದೇವೇಗೌಡರು ತುಮಕೂರಲ್ಲಿ ಸೋತರು. ಅಲ್ಲಿ ಯಾರು ಈ ಬಾರಿ ಕ್ಯಾಂಡಿಡೇಟ್? ಅಲ್ಲಿ ಹೆಚ್ಚು ಕಾಂಪಿಟೇಷನ್ನೇ ಇಲ್ಲ. DK ಶಿವಕುಮಾರ್ ಅವರು ಸೋಮಣ್ಣ ಕರ್ಕೊಂಬಂದು ಕ್ಯಾಂಡಿಡೇಟ್ ಮಾಡಬೇಕು ಅಂತಲಿ ಎಲ್ಲ ಮಾತುಕತೆ ಮುಗಿಸ್ಬಿಟ್ಟಿದ್ರು. ಆದರೆ ಸೋಮಣ್ಣ ಈಗ ವಾಪಸ್ ಇಲ್ಲ, ನಾನು ಬರೋ ಪ್ರಶ್ನೆನೇ ಇಲ್ಲ, ನಾನು BJPಯಿಂದನೇ ತುಮಕೂರಿನಿಂದ ಸ್ಪರ್ಧೆ ಮಾಡ್ತೀನಿ ಅಂತಲಿ ಓಡಾಡ್ತಾ ಇದ್ದಾರೆ. ದೇವೇಗೌಡರನ್ನು ಹೋಗಿ ಭೇಟಿಯಾಗಿದ್ದಾರೆ, ದೇವೇಗೌಡರ ಆಶೀರ್ವಾದ ತಗೊಂಬಂದಿದ್ದಾರೆ. ಹೀಗಿರುವಾಗ ಅಲ್ಲಿ ಹೆಚ್ಚು ಕಾಂಪಿಟೇಷನ್ ಇಲ್ಲ ಮುದ್ದ ಹನುಮೇಗೌಡರಿಗೆ. ಏನಾಯ್ತು ನಿಮಗೆ ನೆನ್ಪು ಮಾಡ್ಕೊಡ್ತೀನಿ. 2019ರಲ್ಲಿ ಏನಾಯ್ತು, ಆಗ ಸಿಟ್ಟಿಂಗ್ MP ಮುದ್ದ ಹನುಮೇಗೌಡರಿಗೆ ಟಿಕೆಟನ್ನು ತಪ್ಪಿಸಿ ದೇವೇಗೌಡರಿಗೆ ಕೊಟ್ಟರು. ಮುದ್ದ ಹನುಮೇಗೌಡರು ತಟಸ್ಥವಾಗಿ ಉಳಿದ್ಬಿಟ್ರು. GS ಬಸವರಾಜ್ BJPಯಿಂದ ಸಂಸದರಾದರು. ಈಗ ಮುದ್ದ ಹನುಮೇಗೌಡರು ಅವರು ಕೂಡ ಇನ್ನೂ ಕಾಂಗ್ರೆಸ್ ಸೇರಿಲ್ಲ. ಇಂಟ್ರೆಸ್ಟಿಂಗ್ ನೋಡಿ, ಇದು ಕೂಡ ಮುದ್ದ ಹನುಮೇಗೌಡರು ಈ ಕ್ಷಣದವರೆಗೂ ಕಾಂಗ್ರೆಸ್ ಸೇರ್ಪಡೆ ಆಗಿಲ್ಲ. ಅವರು ಕೂಡ ಟಿಕೆಟ್ ಖಾತ್ರಿ ಆಗಲಿ ಅಂತ ಕಾಯ್ತಿದ್ದಾರೆ. ಟಿಕೆಟ್ ಒನ್ಸ್ ಅವರಿಗೆ ಕನ್ಫರ್ಮ್ ಅಂತ ಅವ್ರಿಗೆ ಗೊತ್ತಾಗ್ತಾ ಇದ್ದ ಹಾಗೆ ಕಾಂಗ್ರೆಸ್ಸನ್ನು ಸೇರ್ತಾರೆ. ಮುದ್ದ ಹನುಮೇಗೌಡರು ತುಮಕೂರಿನಿಂದ ಕಾಂಗ್ರೆಸ್ನ ಅಭ್ಯರ್ಥಿ ಆಗ್ತಾರೆ. ಅವ್ರಿಗಿಂತ ಪ್ರಬಲ ಅಭ್ಯರ್ಥಿ ಯಾರೂ ಇಲ್ಲ ಬಿಡಿ. ಹಿ ಈಸ್ 100% ಪರ್ಫೆಕ್ಟ್ ಸ್ಯೂಟಬಲ್ ಕ್ಯಾಂಡಿಡೇಟ್ ಫ್ರಮ್ ಕಾಂಗ್ರೆಸ್. ಅದು ಅವ್ರು ಯಾವ ಪಕ್ಷದಿಂದ ನಿಂತರೂ ಕೂಡ ಅವರೇ ಸಮರ್ಥ ಅಭ್ಯರ್ಥಿ. ಬಟ್ ಅವ್ರೀಗ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥದ್ದು ಫೈನಲ್ ಆಗಿದೆ ಅಂತ. ಇನ್ನೊಂದು ನಾನು ಹೇಳಿದೆ ನಿಮಗೆ, ಮಿನಿಸ್ಟ್ರುಗಳು ಇನ್ನೂ ಬಹಳ ಜನ ಈ ಲಿಸ್ಟಲ್ಲಿ ಇದ್ದಾರೆ ಅಂತ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ HC ಮಹದೇವಪ್ಪನವರ ಹೆಸರನ್ನು ಫೈನಲ್ ಮಾಡಿದ್ದಾರೆ. ಯಾಕೆ HC ಮಹದೇವಪ್ಪನವರ ಹೆಸರು ಯಾಕೆ ಫೈನಲ್ ಆಗಿದೆ ಅಂದರೆ, ನೋಡಿ, ಈ ಹಿಂದೆ ಧ್ರುವನಾರಾಯಣ ಅಲ್ಲಿ ಚಾಮರಾಜನಗರದಲ್ಲಿ ಅತ್ಯಂತ ಪ್ರಬಲ ಅಭ್ಯರ್ಥಿ ಆಗಿದ್ದರು. ಅವರು ನಿಧನರಾದರು ಕಳೆದ ವರ್ಷ. ಅವರ ಪುತ್ರ ದರ್ಶನ್ ತಂದೆ ಅವರ ಉತ್ತರಾಧಿಕಾರಿ ಅನ್ನುವ ರೀತಿಯಲ್ಲಿ MLA ಆಗಿದ್ದಾರೆ. ಹೀಗಾಗಿ MP ಯಾರು, ಅಲ್ಲೊಂದು ವ್ಯಾಕ್ಯೂಮ್ ಇತ್ತು. ಸೊ HC ಮಹದೇವಪ್ಪನವರು ಸಮರ್ಥ ಅಭ್ಯರ್ಥಿ ಆಗಬಲ್ಲರು ಅನ್ನುವ ಕಾರಣಕ್ಕಾಗಿ ಅವ್ರ ಹೆಸರನ್ನ ಫೈನಲ್ ಮಾಡಿದ್ದಾರೆ. ಆದರೆ ಮಹದೇವಪ್ಪನವರಿಗೂ ಅಷ್ಟೊಂದು ಮನಸ್ಸಿಲ್ಲ. ಇಲ್ಲಿ ಮಿನಿಸ್ಟರ್ ಆಗಿದ್ದಾರೆ, ಸಮಾಜ ಕಲ್ಯಾಣ ಇಲಾಖೆ ಇದೆ. ಅವರಿಗೆ ಹೇಗಾದರೂ ಮಾಡಿ ಮಗ ಸುನಿಲ್ ಬೋಸ್ ಇದಾರಲ್ಲ, ಅವರನ್ನು ಕ್ಯಾಂಡಿಡೇಟ್ ಮಾಡಬೇಕು, ಅವ್ರನ್ನ MP ಮಾಡಬೇಕು, ಅವರಿಗೊಂದು ರಾಜಕೀಯ ಜನ್ಮ ಕೊಡಬೇಕು ಅಂತೇಳಿ ಭಾಳ ಪ್ರಯತ್ನ ಮಾಡ್ತಿದ್ದಾರೆ. ಅವರು MLA ಕ್ಯಾಂಡಿಡೇಟ್ ಮಾಡಬೇಕು ಅಂತ ಇದ್ರು, ಅದು ಆಗಲಿಲ್ಲ. ಅವ್ರ ಲೆಕ್ಕಾಚಾರ ಪ್ರಕಾರ ಆಗಲಿಲ್ಲ. ಬಿಕಾಸ್ ಧ್ರುವನಾರಾಯಣ ಅವರು ಎಕ್ಸ್ಪರ್ಟ್ ಆಗಿದ್ದರಿಂದ ದರ್ಶನಲ್ಲಿ ಬಂದರು. ಇವೆಲ್ಲ ಇದೆ. ನಂಜನಗೂಡು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸುನಿಲ್ ಬೋಸನ್ನೇ ಕಣಕ್ಕಿಳಿಸಬೇಕು ಅನ್ನೋದು ಇತ್ತು ಅವರಿಗೆ. ಸೊ ಈ ಎಲ್ಲ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಈಗ ಸುನಿಲ್ ಬೋಸ್ಗೆ ಇಲ್ಲಾದರೂ ಒಂದು ಕ್ಷೇತ್ರ ಗಟ್ಟಿ ಮಾಡಿಕೊಳ್ಳೋಣ ಅನ್ನೋ ಲೆಕ್ಕಾಚಾರದಲ್ಲಿ ಮಹದೇವಪ್ಪ ಇದ್ದಾರೆ. ಬಟ್ ಹೇಳಲಿಕ್ಕಾಗಲ್ಲ, ಏನು ಬೇಕಾದರೂ ಆಗ್ಬೋದು. ಆದರೆ ಮಹದೇವಪ್ಪನವರೇ ಸ್ಪರ್ಧೆ ಮಾಡಬೇಕು ಅಂತಲೇ ಹೈಕಮಾಂಡ್ ಹೇಳ್ತಾ ಇದೆ. ಸಿದ್ದರಾಮಯ್ಯನವರು ಈ ವಿಚಾರವಾಗಿ ಯಾವ ನಿಲುವನ್ನು ತೆಗೆದುಕೊಳ್ತಾರೆ ಅನ್ನೋದರ ಮೇಲೆ ಚಾಮರಾಜನಗರದ ಅಭ್ಯರ್ಥಿ ಮಹದೇವಪ್ಪ ಆಗ್ತಾರಾ ಇಲ್ವಾ ಅನ್ನೋದು ಅಂತಿಮ ತೀರ್ಮಾನ ಆಗುತ್ತೆ ಅನ್ನೋದು. ಇನ್ನು ಮತ್ತೊಬ್ಬರು ಈಗ ಸಚಿವರಾಗಿರುವಂಥವರು ಸತೀಶ್ ಜಾರಕಿಹೊಳಿ, ಅವರ ಹೆಸರು ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಈಗಾಗಲೇ ಶಿಫಾರಸಾಗಿದೆ. ಅವರಿಗೂ ಕೂಡ ಮನಸ್ಸಿಲ್ಲ. ಅವರು ಸಿದ್ದರಾಮಯ್ಯನವರು ಏನಾದರೂ ಇಳಿದ್ರೆ ಆಗ ನಾನು ಮುಖ್ಯಮಂತ್ರಿ ಆಗಬೇಕು ಅಂತಲಿ ಕನಸು ಕಾಣ್ತಾ ಇದ್ದಾರೆ. ಈಗ ಕೂಡಲೇ ನನ್ನ ಉಪಮುಖ್ಯಮಂತ್ರಿ ಮಾಡಿ ಅಂತಲಿ ಪಟ್ಟಿ ಇಟ್ಕೊಂಡು ಕೂತಿದ್ದಾರೆ. ಆದರೆ DK ಶಿವಕುಮಾರ್ ಅವರು ಇದನ್ನು ಪ್ರಪೋಸ್ ಮಾಡಿದ್ದು, ಸತೀಶ್ ಜಾರಕಿಹೊಳಿ ಅವರೇ ಕ್ಯಾಂಡಿಡೇಟ್ ಆಗಬೇಕು ಅಂತ. ಅದಕ್ಕೊಂದು ಕಾರಣ ಕೂಡ ಇದೆ. ಲಾಸ್ಟ್ ಬೈ ಎಲೆಕ್ಷನ್ ಆಯ್ತಲ್ಲ, ಸುರೇಶ್ ಅಂಗಡಿ ಅವರು ನಿಧನರಾದ ನಂತರ ಬೈ ಎಲೆಕ್ಷನ್ ಆದಾಗ ಬರೀ 5,000 ಚಿಲ್ಲರೆ ಓಟಲ್ಲಿ ಸೋತಿದ್ದು ಸತೀಶ್ ಜಾರಕಿಹೊಳಿ ಅವರು. ಅತ್ಯಂತ ಪ್ರಬಲವಾದ ಸ್ಪರ್ಧೆಯನ್ನು ಕೊಟ್ಟು ತಾನು ಸಮರ್ಥ ಅಭ್ಯರ್ಥಿ ಅಂತಲೇ ಅವತ್ತೇ ಅವರು ಮೆಸೇಜನ್ನು ಪಾಸ್ ಮಾಡಿದ್ರು. ಹೀಗಾಗಿ ಅವ್ರ ನಿಂತರೆ ಬಹಳ ಈಸಿಯಾಗಿ ಗೆಲ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಈ ಹೆಸರು ಶಿಫಾರಸಾಗಿದೆ. ಇದೂ ಕೂಡ ನಾನು ಹೇಳ್ತೇನೆ ಸಿದ್ದರಾಮಯ್ಯನವರ ನಿಲುವನ್ನು ಆಧರಿಸಿ ಅಂತಿಮ ಆಗುವಂಥದ್ದು. ಇನ್ನು
ಕೆಲವೆಲ್ಲ ನೋಡಿ ಬೆಂಗಳೂರು ಗ್ರಾಮಾಂತರ ಡಿ ಕೆ ಸುರೇಶ್ ಬಿಟ್ಟರೆ ಬೇರೆ ಯಾರೂ ಇಲ್ಲ, ಅವರೇ ಅಲ್ಲಿ ಫೈನಲ್. ಅವೆಲ್ಲ ಡಿಬೇಟೇ ಆಗುವಂಥದ್ದಲ್ಲ. ನಾ ಡಿಬೇಟ್ ಆಗುವಂಥದ್ದನ್ನು ನಿಮ್ಗೆ ಗೊತ್ತು ಹೇಳ್ತಾ ಹೋಗ್ತೀನಿ. ಬಳ್ಳಾರಿಯಿಂದ ಮತ್ತೊಬ್ಬರು ಮಿನಿಸ್ಟ್ರು ಬಿ ನಾಗೇಂದ್ರ ಅವರು ಕ್ಯಾಂಡಿಡೇಟ್ ಆಗಬೇಕು ಅಂತ ಸರ್ವೆಯನ್ನು ಆಧರಿಸಿ ಶಿಫಾರಸು ಮಾಡಿದ್ದಾರೆ. ಆದರೆ ನಾಗೇಂದ್ರಗೂ ಕೂಡ ಮನಸ್ಸಿಲ್ಲ, ಯಾಕಂದರೆ MP ಅಲ್ಲಿ ಸಹಜವಾಗಿ ಸ್ವಲ್ಪ ಟಫ್ ಆಗುತ್ತೆ. ಅದರಲ್ಲೂ ಕೂಡ ಶ್ರೀರಾಮುಲು ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಒಂದು ಅನುಕಂಪದ ಅಲೆ ಕೂಡ ಅವ್ರ ಪರವಾಗಿದೆ. ಮತ್ತು ಬಳ್ಳಾರಿಯ ಜನ ಈ ಹಿಂದೆ ಕೂಡ ನಾವು ನೋಡಿದ ಹಾಗೆ ಒಂದು ಇತಿಹಾಸ ಇದೆ. ಅಲ್ಲಿ ಸೋನಿಯಾ ಗಾಂಧಿ ಅವರು ಕೂಡ ಬಂದು ನಿಂತು ಸುಷ್ಮಾ ಸ್ವರಾಜ್ ವಿರುದ್ಧವೇ ಗೆದ್ದಿದ್ರು 99 ಆದರೆ ಈಗ ವಾತಾವರಣವನ್ನು ನೋಡಿ ನಾಗೇಂದ್ರ ಅವರು ಇಲ್ಲೇ ಮಿನಿಸ್ಟರ್ ಆಗಿ ನೆಮ್ಮದಿಯಾಗಿರೋಣ, ಅಲ್ಲಿ ಹೋಗಿ ಏನು ಮಾಡೋದಿದೆ, ಅಲ್ಲೇನು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋದಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಕೂಡ ಹಿಂದೆ ಹಾಕ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ಇಲ್ಲ, ನೀವು ಕಂಟೆಸ್ಟ್ ಮಾಡಲೇಬೇಕು ಅಂತ ಸ್ಪಷ್ಟ ಸೂಚನೆಯನ್ನು ಕೊಡ್ಲಿಕ್ಕೆ ರೆಡಿ ಆಗಿದೆ ಅನ್ನುವಂಥದ್ದು. ಇನ್ನು ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಬರೋಣ. ಅಲ್ಲಿ ಸಹಜವಾಗಿ JDS ಹಾಗೂ ಕಾಂಗ್ರೆಸ್ ನಡುವೆ ಫೈಟ್ ಇರುವಂಥದ್ದು. JDSಗೆ ಆ ಕ್ಷೇತ್ರ ಹೋಗುತ್ತೆ. ಅಲ್ಲಿ ಕಾಂಗ್ರೆಸ್ ಪ್ರಬಲವಾದ ಅಭ್ಯರ್ಥಿಯನ್ನೇ ಹುಡುಕೊಂಡಿದೆ. ನೋಡಿ, ನೀವು ನೆನ್ಪು ಮಾಡ್ಕೊಳ್ಳಿ, ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನಲ್ಲಿ ರೇವಣ್ಣನಿಗೆ ಸೋಲಿನ ಭೀತಿಯನ್ನು ಹುಟ್ಟಿಸಿದ್ದು ಶ್ರೇಯಸ್ ಪಟೇಲ್ ಅನ್ನುವಂಥ ಯುವಕ. ರೇವಣ್ಣ ಗೆದ್ದಿದ್ದು ಬರೀ 3152 ಓಟಲ್ಲಿ. ಶ್ರೇಯಸ್ ಪಟೇಲ್ ಅಷ್ಟರ ಮಟ್ಟಿಗೆ ಪ್ರಬಲವಾದ ಪೈಪೋಟಿಯನ್ನು ಕೊಟ್ಟಿದ್ರು. ಅವ್ರನ್ನೇ ಈಗ MP ಕ್ಯಾಂಡಿಡೇಟ್ ಮಾಡೋಣ, ಹೇಗಿದ್ರು ಅನುಕಂಪದ ಅಲೆ ಇದೆ, ಏನಾದರೂ ಒಂದು ಪ್ರಯತ್ನ ಮಾಡೋಣ ಅನ್ನೋ ಲೆಕ್ಕಾಚಾರದಲ್ಲಿ ಶ್ರೇಯಸ್ ಪಟೇಲ್ ಹೆಸರನ್ನು ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಫೈನಲ್ ಮಾಡಿದ್ದಾರೆ. ಇವೆಲ್ಲ ನಾನು ಹೇಳ್ತೀನಿಲ್ಲ, ಬಹಳ ಕ್ರೂಷಿಯಲ್ ಕಾನ್ಸ್ಟಿಟ್ಯೂನ್ಸೀಸ್. ಹೀಗಾಗಿ ಪ್ರಬಲವಾದ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸ್ತಾ ಇದ್ದಾರೆ ಅನ್ನುವಂಥದ್ದು. ಇನ್ನು ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ SS ಮಲ್ಲಿಕಾರ್ಜುನ್, ಈಗ ಅವರು ಮಿನಿಸ್ಟರ್ ಇದ್ದಾರೆ, ಅವರ ಪತ್ನಿನ ಕ್ಯಾಂಡಿಡೇಟ್ ಮಾಡಬೇಕು ಅಂತ ಹೊರಟಿದ್ದಾರೆ. ಪ್ರಭಾ ಮಲ್ಲಿಕಾರ್ಜುನ್ ಅಂದರೆ ಶಾಮನೂರು ಶಿವಶಂಕರಪ್ಪನವರ ಸೊಸೆ ಅನ್ನುವಂಥ ಬ್ರ್ಯಾಂಡನ್ನು ಮುಂದಿಟ್ಕೊಂಡು ಚುನಾವಣೆಯನ್ನು ಎದುರಿಸಿ ಒಂದು ಪ್ರಯತ್ನವನ್ನು ಮಾಡಲಿಕ್ಕೆ ಅವ್ರು ರೆಡಿಯಾಗಿದ್ದಾರೆ. ಅಲ್ಲೇ ಪಕ್ಕದ ಕಾನ್ಸ್ಟಿಟ್ಯೂನ್ಸಿ ಚಿತ್ರದುರ್ಗ, ಅಲ್ಲಿ ಈಗ KPCC ಕಾರ್ಯಾಧ್ಯಕ್ಷರಾಗಿರುವಂಥ BN ಚಂದ್ರಪ್ಪನವ್ರನ್ನ ಕ್ಯಾಂಡಿಡೇಟ್ ಮಾಡಬೇಕು ಅಂತಲಿ ತೀರ್ಮಾನ ಆಗಿದೆ. ಇನ್ನು ಬಿಜಾಪುರದಿಂದ ರಾಜು ಅಲ್ಗೂರ್ ಅವರ ಹೆಸರಿದೆ. ಬೀದರಿಂದ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ಅವರ ಹೆಸರು ಫೈನಲ್ ಆಗಿದೆ. ಇನ್ನು ಅಚ್ಚರಿ ಅನ್ನೋದು ನನಗೆ ಮತ್ತೊಂದು ಕಾಣಿಸಿದ್ದು, ಒಬ್ಬರು IAS ಆಫೀಸರ್ G. ಕುಮಾರ್ ನಾಯಕ್, ನಿಮಗೆಲ್ಲ ಗೊತ್ತಿರ್ಬೋದು, ಹಿಂದೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಅವರು ಪ್ರಿನ್ಸಿಪಾಲ್ ಸೆಕ್ರೆಟರಿ ಆಗಿದ್ದರು. ಅವ್ರನ್ನ ರಾಯಚೂರಿಂದ ಕಣಕ್ಕಿಳಿಸಬೇಕು ಅಂತಲೇ ಈ ಲಿಸ್ಟಲ್ಲಿ ಹೆಸರು ಬಂದಿದೆ. ನೋಡಿ, ಇವೆಲ್ಲವೂ ಕೂಡ ಭಾಳ ಇಂಟ್ರೆಸ್ಟಿಂಗ್ ಆದಂಥ ಹೆಸರುಗಳು. ಪ್ರಬಲ ಅಭ್ಯರ್ಥಿಗಳ ಮೂಲಕವೇ ಈ ಚುನಾವಣೆಯನ್ನು ಸೆಣಸಬೇಕು ಅಂತಲೇ ಕಾಂಗ್ರೆಸ್ ರೆಡಿಯಾಗಿದೆ. ಅದರ ಭಾಗವಾಗಿಯೇ ಈ ಎಲ್ಲ ಹೆಸರುಗಳನ್ನ ಫೈನಲ್ ಮಾಡಿದೆ. ಬಹುಶಃ ನನಗನ್ಸುತ್ತೆ ಈ ಹೆಸರುಗಳನ್ನ ನೋಡ್ತಾ ಇದ್ರೆ ಈ ಸತಿ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎಲೆಕ್ಷನ್. ಯಾಕಂದರೆ ಅತ್ಯಂತ ಪ್ರಬಲ ಅಭ್ಯರ್ಥಿಗಳನ್ನೇ ಕಣಕ್ಕಿಳಿಸಲಿಕ್ಕೆ ಕಾಂಗ್ರೆಸ್ ಹೊರಟಿರುವಂಥದ್ದು. ಅದೇ ಕಾರಣಕ್ಕಾಗಿ ನಾನು ಹೇಳಿದೆ, ಪ್ರಾದೇಶಿಕತೆಯ ಆಧಾರದ ಮೇಲೆ, ಸ್ಥಳೀಯ ಅಭ್ಯರ್ಥಿಗಳ ಆಧಾರದ ಮೇಲೆ ಈ ಚುನಾವಣೆಯನ್ನು ಸೆಣಸಲಿಕ್ಕೆ ಕಾಂಗ್ರೆಸ್ ರೆಡಿಯಾಗಿದೆ. ಈ ಲಿಸ್ಟನ್ನು ನೋಡಿದ ಮೇಲೆ ನಿಮಗೇನನ್ಸುತ್ತೆ? ಈಗ ನಾನೇನೊಂದು 15 ಕ್ಷೇತ್ರಗಳ ಲಿಸ್ಟ್ ಕೊಟ್ಟಿದ್ದೀನಿ. ಇದರಲ್ಲಿ ಎಷ್ಟು ಜನ ಗೆಲ್ಬೋದು ಅಂತ, 15 ಪೈಕಿ ಎಷ್ಟು ಗೆಲ್ಬೋದು ಕಾಂಗ್ರೆಸ್ ನಿಮ್ಮ ಲೆಕ್ಕಾಚಾರ ಪ್ರಕಾರ? ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.